ಹಾಂ 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 ಓ ಹಾಂ ನೋಡ್ರಿ ಎಸ್ ಸರಿಯಪ್ಪ. ನೋಡಿ ಏನು ನಮ್ಮ ಜನವರಿ ಮತ್ತೆ ಈ ಫೆಬ್ರವರಿ ತಿಂಗಳು ಏನಿದೆ ಈ ಸಂದರ್ಭದಲ್ಲಿ ಡಿಸೆಂಬರು ಈ ಸಂದರ್ಭದಲ್ಲಿ ಈ ರೀತಿ ಉದ್ದನೆಯ ವಾಹನಗಳು ಈ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಈ ಭಾಗದಿಂದ ಆಗಮಿಸ್ತವೆ. ಎಲ್ಲ ಮುದುಕರೇ ಇರೋದು ಇದ್ರೊಳಗಡೆ. ನಾನು ನೋಡಿದ ಮಟ್ಟಿಗೆ ಇನ್ನೇನು ವಯಸ್ಸಾಗೋಯ್ತು, ಇನ್ನೇನು ಕೊನೆಯ ಸಂದರ್ಭ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ಏಜ್ ಆದಂಥ ಸಮಯದಲ್ಲಿ ಈ ರೀತಿ ಬಂದು ಟ್ರಿಪ್ ಹೊಡಿತಾರೆ. ತಾವು ವೀಕ್ಷಣೆ ಮಾಡ್ಬೋದು. ಹಾಂ, ಸೊ ಈ ವಾಹನಗಳು ಇಲ್ಲಿ ತಿರುಗಿಸ್ಬೇಕಾದ್ರೆ ಬಹಳ ಕಷ್ಟ. ನೋಡಿ ಹೆಂಗೆ ಉಜ್ತೈತೆ ನೋಡಿ, ಇಲ್ಲಿ ಉಜ್ತು ಹಾಂ ಹಂಗೆ ಅರ್ಥ ಆಯ್ತಾ. ಭಾಳ ಕಷ್ಟ ಇದೆ ಇವು. ಯಾಕಂದ್ರೆ ಅಲ್ಲಿನ ವಾಹನಗಳು ತುಂಬ ಎತ್ತರ, ತುಂಬ ಉದ್ದ. ನೋಡಿ ತಾವು ಗಮನಿಸ್ತಾ ಇದ್ದಾರ. ಎನ್ನೆಲ್ಲ ಅಂದ್ರೆ ಯಾವ್ದು? ಅಂಜಾನಿ ನೋಡಿಲ್ಲ, ಅಂಜಾನಿ ಮಾ ಯಾವ್ದ ದೈವಲ್ಸ ದೈವಲ್ಸ್ ಹಿಂದಿ. ಓ ನಾಗಾಲ್ಯಾಂಡ್ ಇರ್ಬೋದು. ನೋಡಿ ಒಂದೊಂದು ತಿರುವಲ್ಲೂ ಇವ್ರಿಗೆ ನರಕ ತೋರಿಸುತ್ತೆ. ತುಂಬಾ ಕಷ್ಟ ಇವ್ರಿಗೆ. ಅಲ್ಲಿ ನೋಡ್ರಿ ಉಜ್ತದೆ ಇರೋ ಅಲ್ಲಿ ಮುಂದೆ ಇದಲ್ಲ, ಅಲ್ಲಿ ಉಜ್ಜುತ್ತೆ 100% ಉಜ್ತದೆ ಮುಂದೆ. ತೋರಿಸ್ತೀನಿ ನೋಡ್ಕೋ. ಹಾಗೆ ನೀನು ನಡಿಯಪ್ಪ ಬೇಗ ಅನ್ಬೇಡ. ಸಿಕ್ಕಿರೋದು ಅಪರೂಪದ ಕಂಟೆಂಟು ಮಿಸ್ ಮಾಡಬಾರ್ದು. ಲಬ್ಕನ ಹಿಡ್ಕೋಬೇಕು. ಓಹೋ, ನಮ್ಮ KSRTC ಬಂದ್ಬಿಡ್ತು. ಇನ್ನು ಅವ್ರು ಬಂದರೆ ಇವರು ಸೈಡ್ ಹೊಡ್ಕೊಳಕ್ಕೆ ಭಾಳ ಹಿಂಸೆ. ಒಂದಕ್ಕೊಂದು ಕಷ್ಟ ಇದೆ ಪಾಪ. ನಿಧಾನಕ್ಕೆ ಹೋಯ್ತಾರೆ. ಇವಾಗ ಏನು ಈ ಒಂದು ರಸ್ತೆ ಕೆಲಸ ಮಾಡಿದ ನಂತರ ಎಲ್ಲ ವೇಗವಾಗಿ ಬರ್ತಾರೆ ವಾಹನ ಸಂಚಾರರು. ನಮ್ಗೆ ಉದ್ದದ ಬಸ್ ಬೇಕು. ಹ್ಞೂ ನೋಡಿ ಈಗಲ್ಲ, ಇನ್ನೊಂದು ಅದ. ಇಲ್ಲಲ್ಲ ಇನ್ನೊಂದ್ರಲ್ಲಿ ನೋಡಿ ಉಜ್ಜುತ್ತದೆ ಸುಮ್ಮನೆ ಆದ ಮಟ್ಕ. ನೋಡಿ ರಸ್ತೆಗೆ ನಾನು ಯಾಕೆ ವಿಡಿಯೋ ಮಾಡ್ತೀನಿ ರೇ. ಉಜ್ಜಿತು ನೋಡಿ. ಬರಬೇಡಿ ಅಂತವ್ರೆ ಅವರು. ಆಗಲ್ಲ, ತುಂಬ ಕಷ್ಟ ಪಾಪ. ಎಷ್ಟು ಕಷ್ಟ ಗೊತ್ತ್ರಿ ಈ ವಾಹನ. ಬೇಡ ಅವ್ರು ಹೊಂಟೋಲಿರಪ್ಪ, ನಮ್ಮ ಹೋಗ್ಲೇಬಾರ್ದು ಈಗ. ನೋಡ ಚಕ್ರ ಇರೋದು ಒಂದು ಇಪೆ ಪಟ್ಕದ ಚಕ್ರ. ಅಲ್ಲಿ ನೋಡಿ ಎಷ್ಟು ಚಿಕ್ಕದಾಗದ ಚಕ್ರ. ವೀಲ್ ನೋಡು. ಹಾಂ ನೋಡ್ಕೊಳ್ಳಿ, 6ನೇ ತಿರುವು ಮೋಸ್ಟ್ ಡೇಂಜರಸ್ ತಿರುವು. ಸೊ ಈ ಒಂದು 6ನೇ ತಿರುವಿನ ಒಂದು ವಿಡಿಯೋ ಸಮರ್ಪಣೆ ಮಾಡ್ತೀನಿ. ಈಗ ನೋಡಿ, ಈಗ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಯಾವುದೇ ಕಾರಣಕ್ಕದು ಓವರ್ಟೇಕ್ ಹೊಡಿಯೋಕೆ ಇಲ್ಲ. ಈಗ ಅವ್ರಿಗೆ ಗೊತ್ತಾಗೋಯ್ತು, ನಿಧಾನಕ್ಕೆ ಬರ್ತವ್ರೆ. ಆದ್ರೂ ಬಿಡಲ್ಲ ಕಣ್ರಿ ಅವರು. ನಮ್ಮ ಒಂಥರ ಕಿಂಗ್ ಪಿನ್ ಜಯಸಿಂಹ ಇದ್ದಂಗೆ ಅವರು, ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು. ನಮಗೆ ಓವರ್ಟೇಕ್ ಹೊಡಿಯೋಕೈತಿಲ್ಲ, ಇನ್ನು ಅವ್ರಿಗದ್ದ. ನೋಡಿ ಮುಂದೆ ಒಂದು ಅಲ್ಟಿಮೇಟ್ ವ್ಯೂ ಇರುತ್ತೆ. ಯಾಕಂದ್ರೆ ಅದು ಉಜ್ಜೋದನ್ನ ತೋರಿಸ್ಲೇಬೇಕು. ಯಾಕಂದ್ರೆ ರಸ್ತೆ ಅಷ್ಟು ಕಿರಿದು. ಹೊಂಟೋಗೋಣ ನೀನು. ಆಗಲ್ಲ ಅಂದೆಯಾ? ಇಲ್ಲೇನು ಓಹ್ PD ಸೇದೈತನಲ್ಲಪ್ಪ ಅಣ್ಣ. ಇನ್ನೊಂದು ಸ್ಪಾಟ್ ಅದ, ತೋರಿಸ್ತೀನಿ ನೋಡ್ಕೊಳ್ಳಿ. ಹೋಗೋಣ ನೀನು. ನೋಡಿ ಜಾಗ ಬಿಟ್ರಿ ಇನ್ನು ಅವ್ರ ಸೈಡ್ ಕೊಡೋಕ್ಕಾಗಲ್ಲ. ಭಾರಿ ಬುದ್ಧಿವಂತರು ಅವ್ರುವೆ ಪಾಪ, ಆಲೋಚನೆ ಮಾಡ್ತವ್ರೆ. ಅಂದರೆ ಡೇಂಜರ್ ಏನೂ ಇಲ್ಲ, ಜೋಪಾನವಾಗಿ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಅಂಥ ಅಪಾಯ ಏನೂ ಇಲ್ಲ. ಈಗ ನಾವು ಇದಕ್ಕೋಗಿದ್ವಿ, ಅದಪ್ಪ ಅದು ಆಗುಂಬೆ ಘಾಟು. ವೆರಿ ವೆರಿ ಡೇಂಜರಸ್ ಘಾಟ್ ಅದು, ಆಗುಂಬೆ. ನೋಡ್ರಿ. ಎಸ್ ಸರಿಯಪ್ಪ, ಸರಿನ್ರಿ. ಎಸ್ ಕರೆಕ್ಟ್. ಇದು ವಾಸ್ತವ ಸ್ಥಿತಿ. ಅರ್ಧ ಹತ್ರ ಕೊನೆಗೆ ಉಜ್ಜದ್ದು ನಾನು ವಿಡಿಯೋ ಮಾಡೇ ಬಿಟ್ಟೆ. ಸರಿನಪ್ಪ? ನಾನು ಹೇಳಿಲ್ವಾ? ಇನ್ನೂ ಐತೆ.
ಇನ್ನೊಂದೆರಡು ಸ್ಪಾಟ್ ಐತೆ, ಅಲ್ಲೂ ಉಜ್ಜುತ್ತೆ. ಈ ಉದ್ದನೆಯ ವಾಹನಗಳು ಆಗಮಿಸಿದರೆ ಈ ರೀತಿ ರಸ್ತೆಗೆ ಉಜ್ಜುತ್ತೆ. ದಯವಿಟ್ಟು ಅದಕ್ಕೆ ಜೋಪಾನವಾಗಿ ಬಂದ್ರೂ ಆಗಲ್ಲ. ಜೋಪಾನ ಬಂದ್ರೂ ಆಗಲ್ಲ, ಉಜ್ಲೇಬೇಕಾದು. ವಾಸ್ತವ ಸ್ಥಿತಿ ಇರೋದು ಹಂಗೆ, ಯಾಕಂದ್ರೆ ರಸ್ತೆ ಇರೋದು ಹಂಗೆ, ಅವ್ರೇನು ಮಾಡಕ್ಕಾಗಲ್ಲ. ಎಲ್ಲ ಸುಮಾರು ಕಡೆ ಉಜ್ಜಿದೆ ನೋಡಿ. ಇನ್ನೊಂದು ಟರ್ನ್ ಅದೇ, ಇನ್ನೊಂದು ತಿರುವು, ಲಾಸ್ಟ್ ತಿರುವು, ಅದೊಂದು ತೋರ್ಪಡಿಸ್ಬಿಡ್ತೀನಿ ಅಲ್ಲಿ ಕಣ. ದಯವಿಟ್ಟು ವಾಚ್ ಮಾಡಿ. ಓಹೋ, ಕಸ ಪಾಸ ಎಲ್ಲ ಬಾಯಿಗೆ ಹಾಕತ್ತಾರಲ್ಲಪ್ಪ ಇವರು ನೋಡಿ. ಒಬ್ಬ ಇಲ್ಲೂ ಏನೋ ಉಜ್ಜಲ ಅನ್ಸುತ್ತೆ, ಇಲ್ಲೇನು ಉಜ್ಜಲ. ಆರೆ ಡೇಂಜರು, ವೆರಿ ಡೇಂಜರಸ್ ಸ್ಪಾಟ್ ಇದು. ಓ ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಛ ಪಾಪ ಛ. ಬಹಳ ಕಷ್ಟ ಗುರು. ಓ ಹಿಂಗೆಲ್ಲ ಮಾಡ್ಬೇಕ ನಾವು ಸಾಹಸ. ಛ ಓಹೋ, ಎಷ್ಟು ಕಷ್ಟ ಗುರು ಇವ್ರಿಗೆ. ನೋಡಿ ಛ, ಯಾತ್ಗಪ್ಪ ಇಷ್ಟು ಉದ್ದ ಬಸ್ ಮಾಡ್ಕೊಂಡ್ರಿ ನೀವು? ರೇ ನಮ್ ಬಸ್ಗಳು ಓಡಾಡೋ ಮಟ್ಟ ಮಾಡ್ಕತೀವಿ ಕಣ್ರಿ. ನೋಡಿ ಹೆಂಗಿದ್ದು ನಮ್ಮ ಕಿಂಗ್ ಪಿನ್ ಜಯಸಿಂಹ ನೋಡ್ರಿ. ತುಂಡುಕೆ ಮೊಂಡಕ್ಕೆ ಹಿಡಿದ್ರ ಸುಮ್ನೆ ಹೆಚ್ಕೊಂಡು ಹೋಯ್ತಾರ. ಅದ ಸುಮ್ನೆ ಯಾವ ದಂಡಿಲ್ಲ ದಾಳಿಲ್ಲ. ಅದೇ ಇದು ಅಶ್ವಮೇಧ ರುಬ್ಬದೆ ಅವರು.